ನಮ್ಮ ಮನೆಯಲ್ಲಿ ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇನ್ನು ನೋಡಿ ಫ್ರೆಂಡ್ಸ್, ಅಮ್ಮ ಬನ್ನಿ ಫ್ರೆಂಡ್ಸ್, ನಮ್ಮ ಮನೆ ಸ್ವಚ್ಛ ಮಾಡ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್ ನೋಡ್ರಿ, ಮಾನಮಿ ಹಬ್ಬಕ್ಕೆ ಮನೆ ಸ್ವಚ್ಛ ಮಾಡಾತೀವಿ. ಮತ್ತು ಮೊನ್ನೆನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡೀವಿ. ಮತ್ತು ಈ ಸದ್ ಮಾನಮಿ ಹಬ್ಬಕ್ಕೆ ಮತ್ತೆ ಸ್ವಚ್ಛ ಮಾಡೋದು. ಮಾಡದೆ ಹಬ್ಬ ಒಂದು ಹಬ್ಬ ಬಿಡಂಗಿಲ್ಲ ನೋಡ್ರಿ. ಮತ್ತೆ ಇವತ್ತು ಇದೆಲ್ಲ ತೆಗೆದು ಒಟ್ಟು ತೊಳೆದು ಮತ್ತು ಹೊಳ್ಳಿ ಜೋಡಿಸಿ ದೊಡ್ಡ ಕಮ್ಮನೆ ಐತ್ರಿ. ಚಹಾ ಮಾಡೀವಿ. ನಾನಂತೂ ಚಹಾ ಕುಡ್ದೀನಿ. ಇವ್ರು ಯಾರು ಇನ್ನೂ ಏನು ಕುಡ್ದಿಲ್ಲ, ತಿಂದಿಲ್ಲ. ನಮ್ಮದು ಚಹಾ ಬಿಸ್ಕೆಟ್ ಆಯಿತು. ಈ ಸದ್ದಿವೆಲ್ಲ ತೆಗೆದು ಹೊರಗೆ ಒಯ್ದು ಇಡ್ತೀನಿ. ಇಟ್ಟು ಒಟ್ಟು ತೊಳೆದು ಮನೆ ಎಲ್ಲ ದೂಸೆಲ್ಲ ಜಾಡಿಸಿ ಬಟ್ಟೆ ಎಲ್ಲ ಒಗ್ದಾಕಬೇಕು. ಬೇಡದಿರೋ ಬಟ್ಟೆ ಎಲ್ಲ ಗಂಟು ಕಟ್ಟಿ ಒಯ್ದು ಅಲ್ಲಿ ರೂಮ್ನಾಗ ಹಾಕಬೇಕು. ಇಷ್ಟೆಲ್ಲ ಕೆಲಸ ಐತೆ ನೋಡ್ರಿ. ಬರ್ರಿ ಹೆಂಗೆ ಒಂದೊಂದು ಕೆಲಸ ಮಾಡ್ಕೋತ ಮಾತಾಡ್ಕೊಂಡು ಹೋಗೋಣಂತ ನೋಡ್ರಿ. ಇಲ್ಲಿ ನನ್ನ ಕೆಲಸಗಳು ಏನು ನಡೆದವಂದ್ರೆ, ಇಲ್ಲಿ ಪೀಸ್ತಾನ ಬಗ್ಗೆ ಇದು ಪಾಸ್ತಾ ಮಾಡಕ್ಕೆ ಇಲ್ಲಿ ಕುದಿಯಾಕಿಟ್ಟೀನಿ ನೋಡ್ರಿ. ಈಗ ಇಲ್ಲಿ ಹಾಲು ಕಾಯ್ಸಕ್ಕಿಟ್ಟೀನಿ. ಇಲ್ಲಿ ಬ್ಯಾಳೆ ಸಾರ ಮಾಡಕ್ಕಿಟ್ಟೀನಿ. ಅನ್ನ ಬ್ಯಾಳೆ ಸಾರ ಮಾಡ್ಕೋಬೇಕು. ನೈಟು ಆಲೂ ಪರೋಟ ಮಾಡಿದ್ವಿ, ಇನ್ನೂ 2 ಉಳ್ದವು. ಈ ಸದ್ದ ಅಥವಾ ಇನ್ನೊಂದಿಷ್ಟು ಹಿಟ್ಟು ಉಳ್ದೈತಿ. ಇದು ಚಪಾತಿ ಮಾಡ್ತೀನಿ, ಆಮೇಲೆ ರೈಸ್ ಮಾಡ್ತೀನಿ. ಚಹಾ ಮಾಡಿ ಇಟ್ಟೀನಿ, ಅರ್ಧ ಕೊಡ್ತಿದ್ದೆವು. ಮನೆ ಸ್ವಚ್ಛ ಮಾಡೋದಂದ್ರೆ ಹಿಂಗೆಲ್ಲ ಗಜಿಬಿಜಿ ಇರ್ತೈತಿ. ಯಾರೋ ಏನು ಅನ್ಕೋಬೇಡ್ರಿ. ಈ ಭಾಗ್ಯಾಗ ನೋಡ್ರಿ, ಅದು ಒಂದು ಹಿಡ್ಕೊಳಕ್ಕಾಗಲ್ದು. ಕಟ್ಗಿದು ಒಳ್ಳೆ ಹಿಡ್ಕೊಳಕ್ಕಾಗಲ್ಲ ನೋಡ್ರಿ. ಈಗ ಒಳಗ್ಯಾಡ್ತಾಳ ಯವ್ವ ನಾವು ಅಲ್ಲೇವ. ಇವ ನೋಡ್ರಿ ಮ್ಯಾಲೆ ಎಬ್ಬಿ ಕುಂತಾನು. ಇದೆಲ್ಲ ಸ್ವಚ್ಛ ಮಾಡಾಕತ್ತೀವಿ. ಇದೆಲ್ಲ ಇಳಿಸ್ಯಾನ ನೋಡ್ರಿ, ತೆಳಗಿಂದೆಲ್ಲ ಮ್ಯಾಲಿಂದೆಲ್ಲ ಇಳಿಸಿದ. ಈ ಕಡೆದೆಲ್ಲ ಖಾಲಿ ಮಾಡ್ಕೊಂಡ್ವಿ. ಇದೆಲ್ಲ ಪೂರ ಖಾಲಿ ಆಯಿತು. ಈ ಕಡೆದೆಲ್ಲ ಪೂರ ಖಾಲಿ ಆಗೈತಿ. ಇವು ಹಿಟ್ಟು ತುಂಬ್ಯಾದದ್ರ ಯಾಕೆ ಬೇಕಿತ್ತು ನಿನಗೆ ನೋಡ್ರಿ. ಇದೆಲ್ಲ ಸ್ವಚ್ಛ ಮಾಡಿ ಫೋಟೋ ಗಡಿಯಾರೆಲ್ಲ ತೆಗಿಯವ ಹೊರಗೆ ಒಯ್ಯ ಕಡೆ. ಅದು ಹಿಟ್ಟು ಹತ್ತಿದ ಹುಳ ಹತ್ತಿ ಬಿಟ್ಟೈತಿ. ಅದಕ್ಕೆ ಪೇಂಟ್ ಹೊಡೆಯತ್ತ. ಮೊನ್ನೆನೇ ಹೇಳಿದೆ ನಿಮ್ಮ ಅಪ್ಪಗನ, ಕರಿ ಪೇಂಟ್ ಹೊಡೆದು ಬಿಟ್ಟಿದ್ರ ಕರಿ ಒಣಕಿ ಆದಂಗೆ ಆತಿತ್ತು. ಮತ್ತು ಅದು ಇದು ಆತಿದ್ದಿಲ್ಲ, ಹುಳ ಆತಿದ್ದಿಲ್ಲ. ಪೇಂಟ್ ಹೊಡಿಯತ್ತೆ ಇನ್ನ ಬ್ಯಾಡತ್ ನಾ ಹಾಕೋಲಿ. ನೋಡ್ರಿ, ನಿನ್ನೆ ಫ್ರೇಮ್ ಹಾಕಿಸ್ಕೊಂಬಂತ ತಂದು ಕೊಟ್ಟ ಸಿದ್ಧಾರ್ಥ. ಗಿಫ್ಟ್ ಅಂತ ಚಂದ ಐತಾ. ಇದು ಯಾರಂತ ಕಂಡು ಹಿಡೀರಿ. ಇದೆಲ್ಲ ಸ್ವಚ್ಛ ಮಾಡ್ಕೊರಿ. ಸದ ಅಕ್ಕಿ ಚೀಲ ಎಲ್ಲ ಹೊರಗೋಯ್ರಿ. ಏನು ಹೆಸರುಗಳೆಲ್ಲ ಹೇಳ್ತಾ ಇದೀಯ ಭಾಗ್ಯ? ಹುಷಾರು. ಒಂದು ಕಡೆನೇ ಆಯ್ತು ಸಿದ್ಧಾರ್ಥ. ಇದು ಕೂದು ಭಾಗ್ಯಗೆ ತಿನ್ಸಂಬಿದೆಯಲ್ಲ. ಸುಮ್ಮನೆ ಸೋಕಿ ಹಾಕೊಂಡಿರೋದು. ಅದ್ರಲ್ಲಿ ಏನು ಡಮ ಟಣ ಏನು ಇಲ್ಲ. ಎಲ್ಲಿ ಮಕ್ಕ ತೋರ್ಸು ನೋಡೋಣ ಮಕ್ಕನ. ಎಲ್ಲಿ ತೋರ್ಸು. ಅಯ್ಯೋ ಕಾರ್ಡ್ಗಳು ಹುಷಾರು. ಆಧಾರ್ ಕಾರ್ಡ್ ಅವೆಲ್ಲ ನೀಟಾಗಿ ಎತ್ತೇಳ್ರಿ. ಅವು ಹಾಗಲಕಾಯಿ ಬೀಜ ನಾನೇ ಮನೆಯಲ್ಲಿ ಹಾಗಲಕಾಯಿ ಬೀಜನ ತಯಾರಿಸಿ ಇಟ್ಟಿದ್ದೀನಿ. ಒಯ್ದು ಹೊಲ್ದಾಗ ಹಾಕಕ್ಕಂತ ಹೇಳಿ. ಇದು ಹಿಂಗೆ ಇರಲಿ. ಬಾಯಿ ಮುಚ್ಚ. ನಾವು ಹಿಂಗೆ ಇರ್ಬೇಕು ನೋಡ್ರಿ. ಇರಬೇಕು ನಾವು ಹಂಗೆ. ಒಳಗೆಟ್ಟ ಸಂಕಟ ಇದ್ರೂ ಮ್ಯಾಲೆ ನಗ್ತಾ ಇರಬೇಕು. ಉದಾಹರಣೆ ಇದೆ ನಮ್ಮ ಜೀವನದ್ದು. ಕುದಿತಾ ಪಾಸ್ತಾ ಪೀಸ್ತಾ ಮಾತಾಡಲ್ಲ. ಹಿಂಗೆ ಮಾಡು. ಮ್ಯಾಲಿಂದೆಲ್ಲ ತಗೋಸಿದ್ದಾರ. ಫಸ್ಟ್ ಮ್ಯಾಲಿಂದ ತಗೋಬೇಕು. ಮ್ಯಾಲಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ಯಾನಿಂದೋಳ ಅಲ್ಲಿದೆಲ್ಲ ಹುಡ್ಕೊ ಮ್ಯಾಲ ಬಾಡಿ. ಅದು ಇದು ಎಲ್ಲ ಪಡ್ ಮ್ಯಾಲ ಅಡಿಗೆ ಬಂದು ಬೀಳಪ್ಲೆ ಮಾಡಬೇಡ. ಅಯ್ಯವ್ವಾ, ಅದೇ ಭಾಗ್ಯ. ಇಲ್ಲ ಅಂದ್ರೆ ಭಾಗ್ಯ ಅಲ್ಲ. ಇದು ಮ್ಯಾಲ ಹೊಡೆದು ಮಾತ್ರ ಚಾ ಬೀಳ್ತದೆ ಸಿದ್ಧಾರ್ಥ. ಚೆನ್ನಾಗಿ ಇಲ್ಕ ಮಾತೇ ಕೇಳಲ್ಲ. ನೋಡ್ರಿ ನಮ್ಮ ಪಾಸ್ತಾ ಅದೇ ಕರೆಕ್ಟಾ? ಅನ್ನಕ್ಕೆ ಬರಲ್ಲ ನನಗೆ, ನೆನಪಿರಲ್ಲ. ಈ ಥರ ಆಗಿದೆ. ನಾನು ಇಲ್ಲಿ ಮಸಾಲ ಹಾಕಿದ್ದೀನಿ.
ಭಾರಿ ಮಸ್ತ್ ಇರ್ತೈತೆ ರೀ. ಮಸಾಲೆ ಹಾಕಿ ಮಾಡಬೇಕು. ಫಸ್ಟ್ ಬೇಯಿಸ್ಕೊಂಡು ಬೇಕಂದ್ರೆ ರೆಸಿಪಿ ಬೇಕಂದ್ರೆ ಹೇಳ್ರಿ. ಈಗ ಎಲ್ಲರೂ ಮಾಡ್ತಾರೆ, ಹಾಗಾಗಿ ನಾನು ಇದು ತೋರಿಸಿಲ್ಲ. ರೆಸಿಪಿ ಬೇಕಪ್ಪ ಅಂತಂದ್ರೆ ಮಾಡಿ ತೋರಿಸ್ತೀನಿ. 1 kg ತೊಗೊಂಬಂದು ಇಟ್ಟೀನಿ. ನಿಮ್ಗೆ ಬೇಕಂದ್ರೆ ರೆಸಿಪಿನ ಮಾಡಿ ತೋರಿಸ್ತೀನಿ. ತುಂಬ ಸಿಂಪಲ್. ಮ್ಯಾಗಿ ಯಾವ ಥರ ಮಾಡ್ತೀರೋ ಅದೇ ಥರ. ಈಗ ನಮ್ಮ ಪಾಸ್ತಾ ರೆಡಿ. ಪೀಸ್ತಾ ಅಂದ್ರೆ ಅದು ಈಗ ಗೊತ್ತಾಯ್ತು. ಓಕೆ ನಾಷ್ಟ ಮಾಡಿ ಎಲ್ಲ ಮತ್ತೆ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀವಿ ನಿಮಗೆ ಫ್ರೆಂಡ್ಸ್. ನಾನು ಇದರಲ್ಲಿ ತಿನ್ನುವೆ, ನೀವು ಅದರಲ್ಲಾದ್ರೂ ತಿನ್ನಿರಿ. ಓಕೆ ಸಿದ್ಧಾರ್ಥ ಬಾ ಕಮ್ ಇಲ್ಲ ಸೆಟಪ್ ಬಾಕ್ಸ್ ಇಲ್ಲ. ಚುಪ್ಪರ್ ಟೊಮೆಟೊ ಹಾಕಬಾರ್ದು ಇದಕ್ಕೆ. ನಮ್ಗೆ ಗೊತ್ತಿರ್ಬೇಕು, ಹಾಕಬೇಕು. ಟಿವಿ ಹಚ್ಬೇಡ. ಕೆಲಸ ಮುಗಿಯೋವರೆಗೂ ಟಿವಿ ಹಚ್ಚೋದಿಲ್ಲ ಇವತ್ತ. ಇದು ತನಗಾದ ಟೇಸ್ಟ್ ಹೋಗ್ತಪ್ಪ. ಮ್ಯಾಗಿ ಮಸಾಲ ಟಿವಿ ಹಚ್ಬೇಡ. ನೀವೇ ನೋಡಿದ್ದೀರಾ? ಮೇಲೆಯಿಂದ ಇದು ಪ್ಲಾಸ್ಟಿಕ್ ಎಲ್ಲ ಉದುರ್ತಾ ಇದೆ. ನೀ ಕಾನ್ಸರ್ ಇಷ್ಟೇ. ಪಾಸ್ತಾ ಅಂತೂ ಸೂಪರ್. ಬೇಕಂದ್ರೆ ರೆಸಿಪಿ ಹೇಳ್ರಿ ಮಾಡಿಕೊಡ್ತಾರೆ ಇವರು. ಅದನ್ನ ನೀವು ಮಕ್ಕಳಿಗೆ ಮಾಡಿಕೊಡಿ. ಸೂಪರ್ ಆಗಿ. ಕಲ್ಸಕ್ಕೆ ತೆಗಿಬೇಕು ಬಗ್ಗೆ. ದೂರಿಂದ ನಡು. ಇಲ್ಲ ಇಷ್ಟೊತ್ತು ಮಾಡಬೇಕು.
ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಆಯ್ತು ನೋಡ್ರಿ. ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಕೆಲಸಗಳು ಜಲ್ದಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಎಲ್ಲನೂ ತೊಳೆದು ಎಲ್ಲ ಎಲ್ಲೆಲ್ಲಿತ್ತು ಅಲ್ಲೆಲ್ಲಿ ತೊಗೊಂಬಂದು ಜೋಡಿಸಿದ್ವಿ. ಸಾಯಂಕಾಲ ಸ್ವಲ್ಪ ಕೆಲಸ ಮಾಡಿ ಸುಸ್ತಾಗಿತ್ತು, ಸ್ವಲ್ಪ ಏನಾದರೂ ಮಾಡಮ್ಮ ಅಂತಂದ್ರು ಮಕ್ಕಳು. ಹಾಗೆ ಒಂದು ದೊಡ್ಡ ಗೆಣಸಿತ್ತು. ಆ ಗೆಣಸು ಇನ್ನೇನು ಮಾಡೋದು, ಬೇಯಿಸಿದ್ರೆ ಇವ್ರು ತಿನ್ನಲ್ಲ ಅಂತ ಹೇಳಿಬಿಟ್ಟು ಗೆಣಸು ಚೆನ್ನಾಗಿ ಅದನ್ನು ತುರಿದ್ಬಿಟ್ಟು ಈ ರೀತಿ ಹೆರ್ಚ್ಕೊಂಡು ಚಿಪ್ಸ್ನ ಮಾಡಿದೆ. ಉಪ್ಪು ಎಣ್ಣೆಯಲ್ಲಿ ಹಾಕಿಬಿಟ್ಟು ಚಿಪ್ಸ್ ಮಾಡಿದೆ, ತುಂಬಾ ರುಚಿಯಾಗಿ ಬಂದಿತ್ತು. ಅರಿಶಿನ ಉಪ್ಪು ಸ್ವಲ್ಪ ಎಣ್ಣೆಲಿ ಹಾಕ್ಬಿಟ್ರೆ ಟೇಸ್ಟಿ ಆಗುತ್ತೆ. ಯಾವುದೇ ಚಿಪ್ಸ್ ಮಾಡಿದ್ರು ಅಷ್ಟೇ, ಆಲೂಗಡ್ಡೆದಾಗಲಿ ಅಥವಾ ಗೆಣಸದಾಗಲಿ ಈ ರೀತಿ ಮಾಡೋದ್ರಿಂದ ಸೂಪರಾಗಿರ್ತೈತಿ. ಒಂದು ಸೀರಿಯಲ್ ಏನು ಫಿಲ್ಮ್ ಓಡ್ತಾಯಿತ್ತು, ಹಾಗೆ ಅದನ್ನು ನೋಡ್ಕೊಂಡು ಮಾಡ್ತಾಯಿದ್ದೆ. ಚಿಪ್ಸ್ ಅಂತೂ ಸೂಪರಾಗಿ ಬಂದಿತ್ತು, ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ಲರಿಗೂ ಕೂಡ. ಗೆಣಸು ಏನಾದರೂ ಒಂದೆರಡು ಉಳಿದ್ಬಿಟ್ಟಿದ್ರೆ ಅದನ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ಈ ರೀತಿ ಮಾಡ್ಕೊಂಡು ತಿಂದರೆ ಟೈಮ್ ಪಾಸ್ ಆಗುತ್ತೆ. ಹಾಗೆ ಒಳ್ಳೆ ಕುರ್ಕುರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರದ ಚಿಪ್ಸ್ ಮಾಡೋದ್ರಿಂದ. ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡ್ಬಿಟ್ರೆ ಟೀ ಜೊತೆಗೆ ಅಂತೂ ಸಖತ್ತಾಗಿರುತ್ತೆ. ಅಥವಾ ಗೆಣಸು ಏನಾದರೂ ದೊಡ್ಡ ಗೆಣಸು ತೊಗೊಂಬಂದಾಗ ಬೇಯಿಸ್ಕೊಂಡು ತಿನ್ನೋಕ್ಕಾಗಿಲ್ಲ ಅಂದರೆ ಈ ರೀತಿ ನೀವೇನಾದರೂ ಮಾಡಿಟ್ರೆ, ಬಾಕ್ಸಲ್ಲಿ ಮಾಡಿ ಇಟ್ಬಿಟ್ರೆ ಮಕ್ಕಳಿಗೆ ಕೂಡ ನೀವು ಬಾಕ್ಸಿಗೆ ಸ್ವಲ್ಪ ಸ್ನ್ಯಾಕ್ಸ್ ಆಗಿ ಹಾಕಿ ಕೊಡ್ಬೋದು. ನಾವು ರೆಡಿ ಮಾಡಿಕೊಂಡು ತಿಂತಾಯಿದ್ವಿ, ನೋಡ್ತಾ ಇರ್ಬೋದು. ಗೆಣಸು ನಮ್ಮ ಮನೆಯವ್ರು ತಿನ್ನಲ್ಲ, ಹಾಗಾಗಿ ನಾವು 3 ಜನಕ್ಕೆ ಅಂತ ಹೇಳ್ಬಿಟ್ಟು ನಾವು ತಿಂತಾಯಿದ್ವಿ. ಅವರಪ್ಪ ಹಾಗೆ ಅದೇನೋ ಕಡಲೆ ಬೀಜ ಪಾಕೆಟ್ ತೊಗೊಂಬಂದು ಕೊಟ್ಟಿದ್ರು, ಅದನ್ನು ತಿಂತಾಯಿದ್ರು. ಕೆಲಸ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು ಎಲ್ಲರಿಗೂ. ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದು ಊಟ ಏನೂ ತಿಂತಿರಲಿಲ್ಲ, ಮಧ್ಯಾಹ್ನ ಸ್ವಲ್ಪ ತಿಂದಿದ್ದು. ಅದಕ್ಕೋಸ್ಕರ ಗೆಣಸನ್ನ ಈ ರೀತಿ ಮಾಡಿಕೊಂಡು ತಿಂತಾಯಿದ್ವಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಗೆಣಸಿನ ಚಿಪ್ಸ್ ಅಂತೂ ಸಖತ್ತಾಗಿ ಬರುತ್ತೆ. ತಿನ್ನೋರು ಮಾತ್ರ, ತಿಂದೇ ಇರೋರೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಇದು ಸಾಯಂಕಾಲ ನೋಡಿ, ರಾತ್ರಿ ಊಟಕ್ಕೆ ಸಾಬುದಾಣಿ ವಡೆ ಮಾಡ್ತಾಯಿದ್ದೆ. ಯಾಕಂದರೆ ನಾವು ಮಾಡಿದ್ವಲ್ಲ, ಅದನ್ನು ವಿಡಿಯೋ ನೋಡಿದ್ಲು ಭಾಗ್ಯ ಬಂದು, ಅಮ್ಮ ನನಗಿದ್ನೂ ಬೇಕಿದ್ನೆಲ್ಲ ಮಾಡ್ಕೊಂಡು ತಿಂದಿದ್ದೀರಾ, ನನಗಿಲ್ಲ ಅಂತ ಹೇಳಿದ್ರು. ನಾನು ರೆಸಿಪಿಗೋಸ್ಕರ ಮಾಡಿದ್ದೆ, ಅದು ಉಪವಾಸ ಇರೋರಿಗೆ ಅಂತೇಳಿ. ಆ ರೆಸಿಪಿ ನೋಡಿಬಿಟ್ಟು ಭಾಗ್ಯ ನನಗೂ ಬೇಕು ಅಂತ ಹೇಳಿದ್ಲು. ಅದಕ್ಕೋಸ್ಕರ ಇವತ್ತು ನಾನು ಪ್ಲೈನಾಗೆ ಕಲರ್ ಹಾಕ್ತೇನೆ, ಅರಿಶಿಣ ಹಾಕ್ತೇನೆ, ಹಾಗೆ ಪ್ಲೈನಾಗೆ ಮಾಡ್ತಾಯಿದ್ದೀನಿ. ಸಾಬುದಾಣಿ ವಡೆ ತುಂಬಾ ಚೆನ್ನಾಗಿ ಬರ್ತೈತಿ, ಹಾಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರ್ತೈತಿ. ಪಳ್ಳು ಮತ್ತು ಸಾಫ್ಟಾಗಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬರ್ತೈತಿ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿರಿ, ಭಾರಿ ಮಸ್ತಾಗಿ ಬರ್ತೈತಿ ನೋಡ್ರಿ. ಒಳಗೆ ಮೆತ್ತಗೆ ಅನಿಸ್ತೈತಿ, ಮ್ಯಾಲೆ ಗರಿ ಆಗಿರ್ತೈತಿ. ತಿನ್ನೋಕ್ಕಂತೂ ಸೂಪರಾಗಿರ್ತೈತಿ. ಆದರೆ ಇದು ಬಿಸಿ ತಿನ್ಬೇಕಾರೆ, ನೀವು ಆರದ ಮೇಲೆ ತಿಂತೀನಿ ಅಂದ್ರೆ ಒಟ್ಟು ಚಲೋ ಹತ್ತೋದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಮಿಕ್ಕಿದವ್ರಿಗೆ ಹೆಂಗೆ ಗೊತ್ತಿಲ್ಲ, ನನಗಂತೂ ಇದು ಆರದ ಮೇಲೆ ಇಷ್ಟ ಆಗಿಲ್ಲ. ಬಿಸಿ ತಿನ್ಬೇಕಂದ್ರೆ ಸೂಪರಾಗಿರ್ತೈತಿ. ಈ ರೀತಿ ಮಾಡಿಕೊಂಡು ತಿನ್ಬೋದು. ಯಾಕಂದ್ರೆ ಆರದ ಮೇಲೆ ಪೂರ್ತಿ ಸಾಫ್ಟಾಗಿ ಬಿಡ್ತೈತಿ, ತಿನ್ನೋಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಿಂಗೆ